ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ರಾಜನ್ ತಿಮ್ಮ ಅವರಿಗೆ. ನಮಸ್ಕಾರ ಸರ್. ಸೊ ಈಗ ಕೆಲವೊಂದಷ್ಟು ಬಲಿ ಪೂಜೆ, ಸಾತ್ವಿಕ ಪೂಜೆ, ಇವೆರಡು ವ್ಯತ್ಯಾಸಗಳಲ್ಲಿ ಸಾಕಷ್ಟು ಗೊಂದಲ ಇದೆ. ಗೊಂದಲ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಕೆಲವೊಂದು ಜಾಗಗಳಲ್ಲಿ ಬಲಿ ತೊಗೋತಾರೆ, ಕೆಲಸಕ್ಕೋಸ್ಕರ ಬಲಿ ಕೊಡಬೇಕಾಗಿ ಬರುತ್ತೆ. ಇನ್ನು ಕೆಲಸ ಜಾಗಗಳಲ್ಲಿ ಕೆಲಸ ಮಾಡಿ ಸಾತ್ವಿಕ ತೊಗೊತಾರೆ, ಕುಂಬಳಕಾಯೋ ನಿಂಬೆಹಣ್ಣು ಇಂಥವೇನೋ ತರಕಾರಿ ಹಣ್ಣು ಈ ಥರದ್ದೇನೋ ಒಂದಷ್ಟು ವಿಚಾರಗಳಲ್ಲಿ ಹೋಗುತ್ತೆ. ಸೊ ಈ ಒಂದು ನಿಮ್ಮ ಕ್ಷೇತ್ರದಲ್ಲಿ ಈಗ ಬಲಿ ಪೂಜೆ ಅನ್ನೋದನ್ನು ನೀವು ಆಲ್ಮೋಸ್ಟ್ ಸ್ಟಾಪೇ ಮಾಡಿದಂಗಿದ್ದೀರಾ, ನಿಲ್ಲಿಸ್ದಂಗಿದ್ದೀರಾ. ಮತ್ತು ಅಲ್ಲಿ ಸಾತ್ವಿಕ ಪೂಜೆಗಳನ್ನ ಹೆಚ್ಚಾಗಿ ಮಾಡ್ತಾಯಿದ್ದೀರಾ. ಅಲ್ಲಿ ಬರೋರು ಭಕ್ತರಿಗೆ ಒಂದು ಕ್ಲಾರಿಟಿ ಕೊಡಿ. ಯಾವ ಒಂದಷ್ಟು ನೀವು ಬಲಿ ಅಂದರೆ ಏನು ಲೆಕ್ಕ ನಿಮ್ಮದು, ಮತ್ತು ಆ ಬಲಿ ಅನ್ನನ ಆ ಪೂಜೆಗಳೇನು ಮಾಡ್ತಾಯಿದ್ದೀರಾ, ಆ ಜಾಗನ ಯಾಕೆ ಈ ಥರ ಒಂದು ಶುದ್ಧಿ ಮಾಡ್ಕೊಂಡು ಒಂದು ಪ್ಯೂರಿಟಿ ತೊಗೊಂಡು ಬರ್ತಾಯಿದ್ದೀರಾ, ಮುಂದೆ ಏನೆಲ್ಲ ಯೋಜನೆಗಳಿದೆ? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ನಮಸ್ಕಾರಗಳು. ಅರವಿಂದ್ ಸರ್, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಬಲಿ ಪೂಜೆ ಇಲ್ಲ. ಪ್ರಾಣಿ ಬಲಿ ಈ ಥರ ಪೂಜೆಗಳು, ರಕ್ತ ಬಲಿ ಇದು ಯಾವ ರೀತಿಯಾದಂಥದ್ದು ಇಲ್ಲ. ಬಲಿ ಪೂಜೆಗಳು ಕೆಲವೊಂದು ಪೂಜೆಗಳಿದೆ, ಆದರೆ ಅದನ್ನು ಹೊರಭಾಗದಲ್ಲಿ ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸ್ತೀವಿ ಕೂಡ. ಕಾರಣ ಏಕೆಂದರೆ ಇಲ್ಲಿ ನಾವು ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಆಗಿರೋದ್ರಿಂದ 10 ದೇವಿಯರು ಬರ್ತಾರೆ. 10 ದೇವಿಯರಲ್ಲಿ ಕೆಲವರು ಉಗ್ರವಾಗಿದ್ದಾರೆ, ಕೆಲವರು ಶಾಂತ ರೀತಿಯಲ್ಲಿದ್ದಾರೆ. ಅವ್ರಿಗೆ ಎಲ್ಲರನ್ನೂ ಒಂದೇ ರೀತಿ ನೋಡ್ಕೋಬೇಕು ನಾವು. ಈ ಮಕ್ಕಳಿಗೆ ಹೆಂಗೆ ನಾವು ಹೊಸದ್ರಲ್ಲಿ ಚಿಕ್ಕ ಮಗುನಲ್ಲಿ ಯಾವ ರೀತಿ ಊಟನ ಅಭ್ಯಾಸ ಮಾಡಿಸ್ತೀವೋ ಮಕ್ಕಳು ಅದೇ ರೀತಿ ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ನಾವು ಕ್ಷೇತ್ರದಲ್ಲಿ ಬರೀ ಮೊಸರು ಅನ್ನ, ಬಲಿ ಏನು ಕುಂಬಳಕಾಯಿ ಬಲಿ, ಕೋಶಮಾಂಡ ಬಲಿ ಈ ರೀತಿಯಾಗಿ ನಡೆಸ್ಕೊಂಡ್ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ಬಲಿಪೂಜೆ ಇರಲ್ಲ. ಜನಗಳು ತಪ್ಪು ಕಲ್ಪನೆ ತಿಳ್ಕೊಬಾರ್ದು. ರಕ್ತ ಚೌಡಿಯಿಂದ ಹೆಸರಿಟ್ಟಿದ್ವಿ ನಾವು. ನಮ್ಮ ಹತ್ರ ತಾಯಿ ಪೂರ್ವಿಕರ ಕಾಲದಿಂದನೂ ಇರೋಳು ತಾಯಿ ಚೌಡಿ, ರಕ್ತ ಚೌಡಿನೇ ಮೂಲ. ಹಂಗಂತೇಳಿ ರಕ್ತ ಅಂತ ಹೆಸರಲ್ಲೈತೆ ಅಂತ ರಕ್ತ ಕುಡಿತಾಳೆ ಅಂತಲ್ಲ, ಕುಡಿತಾಳೆ ತಾಯಿ. ಅದ್ರ ಹೊರಗಡೆ ಎಲ್ಲಿ ಬೇಕೋ ಅಲ್ಲಿ, ಯಾವ ಕೆಲಸಕ್ಕೆ ಎಲ್ಲಿ ಬಳಸ್ಕೋಬೇಕೋ ಆ ರೀತಿ ಬಳಸೋದು. ತಗೊಂಬಂದು ಸಾರ್ವಜನಿಕರ ಮುಂದೆ ಆಗಲಿ, ಮತ್ತೊಂದು ಜಾಗದಲ್ಲಾಗಲಿ, ಈಗಿನ ಕ್ಷೇತ್ರದಲ್ಲಾಗಲಿ ಯಾವುದೇ ರೀತಿಯಾದಂಥ ಬಲಿಪೂಜೆ ಇರಲ್ಲ. ಮುಂಬರೋ ದಿನದಲ್ಲಿ ಈಗ ನಾವೇನು ಕಾಲಭೈರವನ್ನ ಮಾಡ್ತಾ ಇದ್ದೀವಿ, ಪರಮಾತ್ಮನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ, ಅಲ್ಲೂ ಕೂಡ ಯಾವುದೇ ರೀತಿಯಾದಂಥ ಬಲಿಪೂಜೆಗಳಿರಲ್ಲ. ಮತ್ತೆ ಹೆಂಗೆ ಅವ್ರಿಗೇನು ಕೊಡ್ತೀರಾ ನೀವು? ಸಾರ್ವಜನಿಕರಿಗೆ ಆಲೇ ತಿಳಿದಂತೆ ಕಾಲಭೈರವ ಅಂದರೆ ಎಣ್ಣೆ ಅಭಿಷೇಕ ಮಾಡೋದು ರೂಢಿ. ಎಣ್ಣೆ ಅಂದರೆ ಯಾವುದೋ ದೀಪಕ್ಕೆ ಹಾಕೋ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಮತ್ತೊಂದು ಎಣ್ಣೆ ಅಲ್ಲ. ನಿಮಗೆ ಗೊತ್ತಿದ್ದಂತೆ ಮದ್ಯಪಾನ, ಅದು ನಾವು ನೇರವಾಗಿ ಹೇಳ್ಬಾರ್ದು, ತಪ್ಪಾಗುತ್ತೆ, ಕ್ಷಮೆ ಇರಲಿ ಜನಗಳಲ್ಲಿ. ಅದು ಆ ಅಪ್ಪಂಗೆ ಅದೇ ಪ್ರಿಯ, ಇಷ್ಟ. ನೀವೆಲ್ಲೇ ನೋಡ್ಕೊಬನ್ನಿ, ತಮಿಳ್ನಾಡಲ್ಲಿರ್ತಕ್ಕಂಥ ಯಾವುದೇ ದೇವಸ್ಥಾನಗಳಲ್ಲಾಗಲಿ, ಹೊರಗಡೆ ಎಲ್ಲೇ ಇರ್ತಕ್ಕಂಥ ದೇವಸ್ಥಾನಗಳಾಗಲಿ, ಆ ಅಪ್ಪಂಗೆ ಅದನ್ನೇ ಅಭಿಷೇಕ ಮಾಡೋದು ಇಷ್ಟಾರ್ಥ ಸಿದ್ಧಿಗೋಸ್ಕರ. ನಾವು ಮುಂದಿನ ದಿನದಲ್ಲಿ ಅದನ್ನೇ ಬೆಳೆಸಬೇಕು. ಸೊ ಅವ್ರಿಗೆ ಅದು ಕೊಟ್ರೇ ಅವ್ರು ಕೆಲಸ ಮಾಡ್ತಾರೆ ಅಂತ. ಇಲ್ಲಾಂದರೆ ಕೆಲಸ ಮಾಡೋದಿಲ್ಲ. ತಮಿಳ್ನಾಡಲ್ಲಿ ಮೇಚೇರಿ ಕಾಳಿಕಾಂಬೆ ದೇವಸ್ಥಾನ ಅಂತ ಇದೆ. ಕರೆಕ್ಟ್. ಮೇಚೇರಿ ಹೌದು, ತುಂಬ ಶಕ್ತಿಶಾಲಿಯಾದಂಥ ದೇವಸ್ಥಾನ. ತಾಯಿ ಕಾಳಿ, ಮಹಾಕಾಳಿ ನಿಂತಿದೆ. ತುಂಬ ವಿಶಾಲವಾದಂಥ ದೇವಸ್ಥಾನ. ಅಲ್ಲಿ ಬಲಿನೇ ಕೊಡೋದು. ಆ ದೇವಸ್ಥಾನದ ಒಳಭಾಗದಲ್ಲೇ ಬಲಿ ಕೊಟ್ಟು ಅಲ್ಲೇ ಅಡಿಗೆ ಮಾಡಿ ಅದೇ ಅಡಿಗೆ ಊಟನ ಪ್ರಸಾದವಾಗಿ ಎಲ್ಲರಿಗೂ ಕೊಡ್ತಾರೆ. ಮೇಚೇರಿ ಕಾಳಿಕಾಂಬೆ ಅಂತ. ಓಕೆ. ನನ್ನನ್ನು ಯಾರೋ ನಮ್ಮ ಸ್ನೇಹಿತರು ತುಂಬ ಬೇಕಾದವ್ರು ಕರ್ಕೊಂಡೋಗಿದ್ರು. ನಾನು ಫಸ್ಟ್ ಸಲ ಹೋದಾಗ ತುಂಬ ಅದ್ಭುತವಾದಂಥ ಕ್ಷೇತ್ರ. ಪಕ್ಕದಲ್ಲೇ ಕಾಲಭೈರವನ ವಿಗ್ರಹ ಇದೆ. ಎಲ್ಲರೂ ತೊಗೊಂಡೋಗ್ತಾ ಇದ್ರು. ನಾನು ಆಗ ಅಂದ್ಕೊಂಡೆ, ಅಲ್ಲೇ ನೋಡಿದೆ, ಅದನ್ನು ಅಲ್ಲಿ ಅಭ್ಯಾಸ ಆಗಿದೆ. ತೊಗೊಂಡೋಗಿ ಒಂದು ಎಣ್ಣೆ ಬಾಟ್ಲನ್ನು ಆ ಅಪ್ಪಂಗೆ ಅದನ್ನು ಅಭಿಷೇಕ ಮಾಡಿ ನಮ್ಗೇನು ಇಷ್ಟಾರ್ಥ ಬೇಕು ಅದನ್ನು ಕೈ ಮುಗಿದು ಬೇಡಿ ಬರ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಪೂಜೆ ವಿಧಾನ ಇರುತ್ತೆ. ಯಾರು ಇಷ್ಟಾರ್ಥ ಸಿದ್ಧಿ ಆಗಬೇಕು, ಆ ಪರಮಾತ್ಮನ ಭೈರವನ್ನ, ಕಾಲಭೈರವನ್ನ ಏನು ಬೇಡಬೇಕು ಅವ್ರು ಅದನ್ನಲ್ಲಿ ಬೇಡ್ಕೊಂಡು ಇಷ್ಟಾರ್ಥ ಸಿದ್ಧಿ ಮಾಡ್ಕೋಬೋದು. ಸೊ ಅಂದರೆ ಇದು ಅವರಿಗೆ ಪರ್ಟಿಕ್ಯುಲರ್ ಯಾವ ಬ್ರ್ಯಾಂಡ್ ಆದರೂ ಓಕೆ, ಇಲ್ಲ ಹಳೆ ಪದ್ಧತಿಯಲ್ಲಿ ನೀರ ಇದೆಲ್ಲ ಮಾಡೋರಲ್ಲ, ಎಂಡ ಈ ಥರದ್ದು ಒಂದು ಅಂದರೆ ಮತ್ತೆ ಬರಬೇಕು ಅನ್ನೋ ಥರ. ಹೌದು, ಮತ್ತೆ ಬರೋ ವಸ್ತು ಬೇಕು ಅವ್ರಿಗೆ, ಬೇಕು. ಅದನ್ನು ಯಾರು ಬೇಕಾದರೂ ತಗೊಂಡು ಅಯ್ಯಪ್ಪಂಗೆ ಒಪ್ಪಿಸ್ಬೋದು. ನೀವೀಗ ನೋಡಿದಂತೆ ಸರ್,
ನಮ್ಮ ಮಂಗಳೂರು ಕಡೆ ಹೋದ್ರೆ ಕೋಲ ಕೇಳಿದ್ರೆ ಕೋಲಾಗ ಹೋದ್ರೆ ಕೋಲಾಗೂ ಅದನ್ನೇ ತಗೊಂಡೋಗೋದು. ಚಕ್ಲಿ, ನಿಪ್ಪಟ್ಟು, ಕಡಲೆ ಬೀಜ, ಎಣ್ಣೆನೇ ತಗೊಂಡೋಗಿಡೋದು. ಕೊರಗಜ್ಜ ಅವ್ರದ್ದು ಏನು ಪೂಜೆ ಇದೆ ಅಲ್ಲೆಲ್ಲ ಆಲ್ಮೋಸ್ಟ್ ಆಲ್ ನಾನು ಕಂಡಂಗೆ ಕೋಲ ಎಲ್ಲಿ ಕಟ್ತಾರೆ ಅಲ್ಲೆಲ್ಲ ನೋಡಿದ್ದೀನಿ ನಾನು. ತುಂಬ ಮಾಧ್ಯಮದಲ್ಲೆಲ್ಲ ತೋರಿಸಿದ್ದಾರೆ, ನಾನು ಹೋಗಿ ಬಂದಿದ್ದೀನಿ ಕೂಡ. ಅದನ್ನೇ ಅಭ್ಯಾಸ. ಕೆಲವೊಂದು ದೇವತೆಗಳಿಗೆ ನಾನು ಹಿಂದೆ ತಿಳಿಸ್ತಂತೆ ನನ್ನ ತಾಯಿ ರಕ್ತ ಚೌಡಿಗೆ ರಕ್ತ ಕೊಟ್ಟರೆ ಏನು ಕೆಲಸ ಬೇಕಾದ್ರೂ ಮಾಡಿಕೊಡ್ತಾಳೆ ಅಂತ ಹೇಳಿದ್ದೆ. ಅಂತೆ ಮಾಡಿಕೊಟ್ಟಿದ್ದಾಳೆ, ಎಷ್ಟೋ ಕೆಲಸ ಮಾಡಿಕೊಟ್ಬಿಟ್ಟಿದ್ದಾಳೆ ಇಲ್ಲಿವರೆಗೂ. ಎಷ್ಟು ಜನ ಬಂದು ಬೇಡಿದಾರೋ ಅವ್ರು ಕೊಟ್ಟಂಥ ಬಲಿಗೆ, ಅವ್ರು ಕೇಳಿದಂಥ ಪ್ರಶ್ನೆಗೆ, ಅವ್ರ ಕಾರ್ಯಕ್ಕೆ ಅವ್ರಿಗೆ ಉತ್ತರ ಸಿಕ್ಕಿದೆ, ಕೆಲಸಗಳಾಗಿದೆ. ಅದೇ ರೀತಿಯಾಗಿ ಈಗ ನಿಮಗೂ ನಮಗೂ ಅಷ್ಟೇ ಸರ್. ಹೊಟ್ಟೆ ಹಶ್ವಾದಾಗ ನಿಮಗೆ ದೋಸೆ ಇಷ್ಟ, ದೋಸೆ ಕೊಟ್ಟರೆ ನಾವೇನು ಹೇಳ್ತೀವೋ ಅದು ಮಾಡ್ತೀರಾ, ಬನ್ನಿ ಇಷ್ಟವಾದ ವಸ್ತು ಕೊಟ್ಟಾಗ ಆಯ್ತು ಹೋಗೋ ಅನ್ನೋ ಥರ ಕೆಲಸಗಳಾಗ್ತವೆ. ಖಂಡಿತ ಅದೇನೆ. ಕೆಲವು ಜನ ಕೇಳ್ಬೋದು, ಹಂಗಾರೆ ದೇವ್ರಿಗೂ ಲಂಚ ಕೊಡಬೇಕಾ, ದೇವರು ಲಂಚ ಕೇಳುತ್ತಾ? ಇಂಥರ ಕೇಳೋರು ತುಂಬ ಜನ ಇದ್ದಾರೆ ಇದಕ್ಕೇನು ಆನ್ಸರ್ ಮಾಡ್ಬೋದು ಕರ್ನಾಟಕದಲ್ಲಿ. ಇಲ್ಲಿ ಲಂಚ ಅಂತ ಅಲ್ಲ, ಭಕ್ತಿ ಅಂತ, ಪ್ರೀತಿ ಅಂತ ನಾವು ಕೊಡೋದು. ಈಗ ಹಂಗಾದ್ರೆ ತಿರುಪತಿಗೆ ಹೋಗಿ ನಾವು ಮುಡಿ ಕೊಡ್ತೀವಿ, ಅಯ್ಯಪ್ಪಂಗೆ ಲಂಚ ಕೊಡ್ತೀವ? ಇಲ್ಲ, ಅಲ್ಲಿ ಒಂದು ಪದ್ಧತಿ ಇದೆ, ಪದ್ಧತಿನ ನಡೆಸ್ಕೊಂಡು ಹೋಗ್ಬೇಕು. ಹಿಂದೆ ತಿಳಿಸ್ತಂತೆ ಯಾರಾದರೂ ಗುರುಗಳು ಏನಾದರೂ ಒಂದು ಮಾಡಿದ್ದಾರೆ ಪದ್ಧತಿನ ಅಂದರೆ ಆ ಪದ್ಧತಿನಲ್ಲಿ ಹೋಗೋದು ಭಾಳ ಮುಖ್ಯ. ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಈ ಥರ ಕ್ವಶನ್ ಮಾಡೋರು, ಈ ಥರ ಕೇಳೋರು ತುಂಬ ಜನ ಇದ್ದಾರೆ. ನಾವೇನಾದರೂ ಒಂದು ಮಾಡ್ತಾ ಇದ್ದೀವಿ ಅಂದರೆ ಇದು ಹೆಂಗಾಗುತ್ತೆ, ಅದು ಹೆಂಗಾಗುತ್ತೆ ಅಂತ. ಯಾವುದೇ ಒಬ್ಬ ವ್ಯಕ್ತಿಗೆ ಆ ವಿಚಾರವಾಗಿ ಅನುಭವ ಆದಾಗ ಆ ವ್ಯಕ್ತಿ ಅದರ ಅರ್ಥ ತಿಳ್ಕೊತಾನೆ. ಅದಕ್ಕೋಸ್ಕರ ಯಾಕೆಂದ್ರೆ ನಾವೀಗ ನೋಡು, ಇವರೇ ಯಾರೋ ಗುರುಗಳು ಹೇಳ್ತಾ ಇದ್ದಾರೆ ತಣ್ಣಗೆ ಮದ್ಯ ಕೊಡ್ಬೇಕಂತೆ, ಮದ್ಯಪಾನ ಮಾಡ್ಬೇಕಂತೆ ಅಂತ. ಅದು ಆ ಥರ ಅಲ್ಲ, ಹಿಂದೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ. ಆ ಪದ್ಧತಿ ಪ್ರಕಾರವಾಗಿ ಕೆಲಸ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇದು ಬಂದು ಮದ್ಯ ಅಂದರೆ ಈಗೇನು ನಮ್ಗೇನು ಸಿಗ್ತದೆ, ಸರ್ಕಾರ ಪರ್ಮಿಷನ್ ಕೊಟ್ಟೈತೆ, ಹೌದು. ಸೊ ಅದೇ ವಸ್ತು ಸರ್ಕಾರ ಬ್ಯಾನ್ ಮಾಡಿರೋ ಕೆಲವು ವಸ್ತುಗಳೇನು ಬೇಡ, ಅದರ ಅವಶ್ಯಕತೆ ಇಲ್ಲ. ಅದರ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾವು ಸರ್ಕಾರ ವಿರುದ್ಧವಾಗಿ, ಕಾನೂನು ವಿರುದ್ಧವಾಗಿ ಯಾವುದೂ ಮಾಡಬಾರ್ದು. ಕಾನೂನಿನ ಚೌಕಟ್ಟಿನೊಳಗಡೆನೆ ಮಾಡಬೇಕು ಯಾವುದೇ ಆಗಲಿ. ಈ ಯಾವುದೇ ಅದನ್ನು ದಾಟಿ ಆಚೆ ಹೋಗಬಾರ್ದು. ತಾಯಿ, ನಾನು ಇದುವರೆಗೂ ತಿಳಿಸ್ತಂತೆ ನನ್ನ ಕ್ಷೇತ್ರದಲ್ಲಿ ತಾಯಿ ರಕ್ತ ಚೌಡೇಶ್ವರಿ ಮಹಾಕಾಳಿಗೆ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ತನ್ನ ಮನೆಯಲ್ಲೇ ಮೊಸರನ್ನ ಮಾಡಿ ತೊಗೊಂಬಂದು ತಾಯಿಗೆ ಅರ್ಪಿಸಿ, ಅಲ್ಲೊಂದು ಜಾಗದಲ್ಲಿ ಆ ತಾಯಿಗೆ ಅದನ್ನು ಒಪ್ಪಿಸಿ ಇಷ್ಟಾರ್ಥ ಬೇಡ್ಕೊಂಡೋದ್ರೆ ಕೆಲಸ ಮಾಡಿಕೊಡ್ತಾಳೆ ಅಂತ ಹೇಳಿದ್ದೀನಿ. ಆಗುತ್ತೆ. ಸೂಪರ್. ಒಂದಷ್ಟು ನಿಮ್ಮ ಜಾಗದ್ದು ಬಲಿ ವಿಧಾನಗಳ ಬಗ್ಗೆ ತಿಳಿಸಿದ್ದೀರಾ. ಕೆಲವೊಂದು ಸಮಸ್ಯೆಗಳಿಗೆ ಸಂಬಂಧಪಟ್ಟವ್ರು ಅಲ್ಲಿ ಬಂದಾಗ ತಾಯಿಗೆ ಏನು ಅರ್ಪಣೆ ಅಂದರೆ ನಿಮ್ಮದೇನೋ ಒಂದು ಫೀಸ್ ಇರುತ್ತೆ, ನಿಮ್ಮದೇನೋ ಒಂದು ಕೆಲಸ ಪದ್ಧತಿಗಳು, ಅವುಗಳದ್ದೇನೋ ಮಾಡ್ತೀರಾ. ಅದು ಬಿಟ್ಟು ತಾಯಿಗೊಂದು ಬಲಿ ಅರ್ಪಣೆ, ತಾಯಿಗೊಂದು ಹೊಟ್ಟೆ, ಅವ್ರಿಗೂ ಒಂದು ಆಹಾರ ಅನ್ನೋ ಥರ ಏನಾದರೂ ನಾವು ನೋಡಬೇಕಂದ್ರೆ ಅವ್ರಿಗೆ ಇಷ್ಟವಾದ ಏನೋ ಒಂದು ಸಣ್ಣ ವಸ್ತು ಅಲ್ಲಿ ಕೊಟ್ಟು ಹೋಗೋದು ಒಳ್ಳೆಯದು. ಖಂಡಿತ. ಈಗ ನನ್ನ ಹೊಟ್ಟೆಗಾಗಿ ನಾನು ನನಗೇನು ಬೇಕೋ ಅದನ್ನು ನಾನು ಮಾಡ್ಕೋತೀನಿ. ನಿಮ್ಮ ಕೆಲಸ ಆಗಬೇಕು ಅಂದರೆ ತಾಯಿಗೆ ಏನು ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಿ, ಏನು ಲಂಚ ಕೇಳ್ತಾ ಇಲ್ಲ ತಾಯಿ. ಆ ತಾಯಿಗೇನು ಇಷ್ಟ, ಏನು ಪ್ರೀತಿ ಅದನ್ನು ಕೊಟ್ಟು ಮುಂದಿನ ಕೆಲಸ ಮಾಡ್ಕೊಂಡ್ರೆ ಅವರು ಸಂತೃಪ್ತಿ ಆಗ್ತಾರಂತ. ಖಂಡಿತ. ಈಗ ನೀವು ಯಾವುದೇ ಒಬ್ಬ ಗುರು ನೋಡಕ್ ಹೋಗಿ ಸರ್, ಅರವಿಂದ್ ಸರ್, ನಾನು ಹೇಳ್ತೀನಿ, ಖಾಲಿ ಕೈಲಿ ಹೋಗ್ಬಾರ್ದು. ಒಬ್ಬ ಗುರುನ ನೋಡಕ್ ಹೋಗ್ಬೇಕಾದ್ರೆ ಒಂದಿಷ್ಟು ಹಣ್ಣು ಏನಾದರೂ ನಿನ್ನ ಕೈಲಾದಂಥದ್ದು ತಗೊಂಡೋಗಿ ಅವ್ರಿಗೆ ಅರ್ಪಣೆ ಮಾಡಿದ ನಂತರ ಗುರು ದೃಷ್ಟಿ ನಿನ್ನ ಮೇಲೆ ಬರುತ್ತೆ. ಸೊ ಇದು ಅದೇ ರೀತಿ ಒಂದು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಅದರದ್ದೇ ಆದಂಥ ಕೆಲವೊಂದು ಪದ್ಧತಿಗಳಿದೆ. ಹಂಗಾದ್ರೆ ಹಿಂದಿನ ಕಾಲದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಹಣ್ಣು, ಕಾಯಿ, ಹೂವು, ಊದುಬತ್ತಿ, ಕರ್ಪೂರ ಎಲ್ಲ ತಗೊಂಡೋಗೋದೆಲ್ಲ ಲಂಚ ಅಂತ ತಿಳ್ಕೊಬೇಕಾಗತ್ತೆ. ಸೊ ಇವೆಲ್ಲ ಪದ್ಧತಿಗಳು, ಆಚರಣೆಗಳು, ಆ ಜಾಗದಲ್ಲಿ ನಿಯಮಗಳು. ಅಲ್ಲಿಗೆ ಹೋಗ್ಬೇಕಾದ್ರೆ ಕೆಲವೊಂದಷ್ಟು ಅದಕ್ಕೆ ಅಲ್ಲಿ ಜಾಗದಲ್ಲಿ ಪ್ರಿಯವಾಗಿರುವಂಥದ್ದು, ಇಷ್ಟವಾಗಿರುವಂಥದ್ದು ವಸ್ತುಗಳು ಕೈಯಲ್ಲಿದ್ದರೆ ಅದು ಇಷ್ಟ, ಅಂದರೆ ಇಷ್ಟ, ದೈವಕ್ಕೆ ಇಷ್ಟ. ಹೌದು. ಸೂಪರ್. ಒಳ್ಳೆ ವಿಚಾರ ತಿಳಿಸಿದ್ದೀರಾ ನಿಮ್ಮ ಜಾಗದ ಬಗ್ಗೆ. ಸೊ ವೀಕ್ಷಕರೇ, ರಾಜನ್ ತಿಮ್ಮಯ್ಯವರು ಆ ಒಂದು ಕ್ಷೇತ್ರನ ಒಂದು ಉತ್ತಮವಾದ ಕ್ಷೇತ್ರ ಆಗಿ, ಅಂದರೆ ಅದು ಬೆಳಿಬೇಕು. ಹಾಗಾಗಿ ಅದ್ರ ಹಿಂದೆ ಮುಂದೆ ಏನೆಲ್ಲ ಶ್ರಮಪಟ್ಟು ಕೆಲಸಗಳು ಮಾಡಬೇಕು ಅವರು ಮತ್ತು ಅವ್ರ ಟೀಮ್ ಆ ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಅವೆಲ್ಲನೂ ಲೋಕ ಕಲ್ಯಾಣಕ್ಕೆ. ಅದರಿಂದ ಇವರೇನೋ ಬೇರೆ ವ್ಯವಹಾರ ಮಾಡೋ ಥರದ್ದಲ್ಲ. ಆ ಶಕ್ತಿಗಳನ್ನ ಸಂತೃಪ್ತಿಪಡಿಸ್ಕೊಂಡು ಆ ಶಕ್ತಿಗಳನ್ನ ಆರಾಧನೆ ಮಾಡ್ಕೊತ ಅಲ್ಲಿಗೆ ಬರೋ ಜನಗಳಿಗೆ, ತೊಂದರೆಗಳಲ್ಲಿರೋರಿಗೆ ಆ ಶಕ್ತಿಗಳ ಮುಖಾಂತರ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಒಂದಷ್ಟು ಅವರು ಕಾನ್ಸೆಪ್ಟ್ಗಳು ಮಾಡಿಕೊಂಡು ಆ ಒಂದು ಶ್ರಮದಲ್ಲಿ ಅವ್ರ ಕೆಲಸ ಮಾಡ್ಕೊತ ಹೋಗ್ತಾವ್ರೆ. ಇದು ನಡೀಲಿ. ಸೊ ಮತ್ತಷ್ಟು ಬೇರೆ ಬೇರೆ ವಿಚಾರಗಳು ಅವ್ರ ಹತ್ರ ಮಾತಾಡೋದಿದೆ. ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.